ಇಳಕಲ್ದಲ್ಲಿ ಸಿದ್ಧಸಿರಿ ಸಂಸ್ಥೆಯಿಂದ ಸ್ಮಾರ್ಟ್ ಲೋಕಾರ್ಪಣೆ. ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠರಿಂದ ಉದ್ಘಾಟನೆ. ವಿಜಯಪುರದ ಪ್ರತಿಷ್ಠಿತ ಸಿದ್ಧಸಿರಿ ಸಂಸ್ಥೆಯ ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಘದ ವಲಯ ಕಚೇರಿ ಇಂದು ಇಳಕಲ್ ನಗರದಲ್ಲಿ 167ನೇ ನೂತನ ಶಾಖೆ ಹಾಗೂ ಸ್ಮಾರ್ಟ್ ಉದ್ಘಾಟನಾ ಸಮಾರಂಭ ಅದ್ಧೂರಿಯಾಗಿ ನಡೆಯಿತು. ಸಿದ್ಧಸಿರಿ ಸೌಹಾರ್ದ ಸಹಕಾರಿ ಸಂಘದ ವಲಯ ಕಚೇರಿ 167ನೇ ನೂತನ ಶಾಖೆ ಹಾಗೂ ಸ್ಮಾರ್ಟ್ ಉದ್ಘಾಟನಾ ಸಮಾರಂಭದಲ್ಲಿ ಹುನಗುಂದ ಮತಕ್ಷೇತ್ರದ ಸಮಾಜ ಸೇವಕ ಹಾಗೂ ಎಸ್ಆರ್ಎನ್ಇ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಎಸ್ಆರ್ ನವಲಿ ಹಿರೇಮಠರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ಎಸ್ಆರ್ ನವಲಿ ಹಿರೇಮಠ ಅವರು, ಶಾಸಕ ಬಸವನಗೌಡ ಯತ್ನಾಳ್ ಅವರು ತಮ್ಮ ಸಿದ್ಧಸಿರಿ ಸಂಸ್ಥೆಯ 167ನೇ ಶಾಖೆಯನ್ನ ಇಳಕಲ್ ನಗರದಲ್ಲಿ ಉದ್ಘಾಟಿಸಿರುವುದು ಸಂತಸ ತಂದಿದೆ. ಇದರಿಂದ ಜನರ ಆರ್ಥಿಕತೆಗೆ ಅನುಕೂಲವಾಗುತ್ತೆ. ಇನ್ನು ಸ್ಮಾರ್ಟ್ನಿಂದ ಮನೆಗೆ ಬೇಕಾಗುವ ಅಗತ್ಯ ವಸ್ತುಗಳು ಜನರಿಗೆ ಒಂದೇ ಸೂರಿನಡಿಯಲ್ಲಿ ಸಿಗಲಿ ಎಂದು ಸಂಸ್ಥೆಗೆ ಶುಭ ಕೋರಿದ್ರು. ಬಸವಗೌಡ ಪಾಟೀಲ್ ಬಂದ್ರೆ ಅದು ಒಂದು ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಇದ್ದಾರೆ. ಅದು ಉತ್ತರ ಕರ್ನಾಟಕದ ಹುಲಿಯ ದುರ್ಗ ಆಗ್ಲಿಕ್ಕೆ ಅವರು ಬಹಳಷ್ಟು ನೇರವಾಗಿ ಮಾತಾಡ್ತಾರ, ನಿಷ್ಠುರವಾಗಿ ಮಾತಾಡ್ತಾರ. ಯಾವುದೇ ಅಧಿಕಾರ ಸಿಗುತ್ತಾ ನಾಳೆ ಒಬ್ಬ ಮಿನಿಸ್ಟರ್ ಮಾಡ್ಬೋದು, ಮುಖ್ಯಮಂತ್ರಿ ಮಾಡ್ಬೋದು, ಮುಚ್ಚಿಕೊಂಡಿರ್ಬೇಕು ಅಂತಕ್ಕಂಥ ವ್ಯಕ್ತಿ ಅಲ್ಲ. ಏನಿದ್ರು ಮಾಡ್ಲಿ ಬಿಡ್ಲಿ, ನನಗೆ ಜನ ಆಧಾರ ಅಂತಕ್ಕಂಥ ನೇರವಾಗಿರ್ತಕ್ಕಂಥ ವ್ಯಕ್ತಿ. ಇವತ್ತು ನೋಡಿ, ಅವರು 167ನೇ ಶಾಖೆ ಇವತ್ತು ನಮ್ಮ ಇಳಕಲ್ ನಗರದಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಮುನ್ನುಗ್ಗಿದ್ದಾರೆ ಅಂತಂದ್ರೆ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ಉತ್ತರ ಕರ್ನಾಟಕದಲ್ಲಿ ಎಷ್ಟೆಷ್ಟು ಜನರಿಗೆ ಅವರು ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಅನುಕೂಲ ಮಾಡಿದ್ದಾರೆ. ಇವತ್ತು ಸ್ಮಾರ್ಟ್ ಅನ್ನು ಉದ್ಘಾಟನೆ ಮಾಡಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಎಳೆ ನೀರು ನೋಡಿದೆ, ಕುಂಕುಮ, ವಿಭೂತಿ, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಅದರ ಜೊತೆಗೆ ಒಂದು ಔಷಧ ಕೇಂದ್ರ, ಸುಮಾರು 20% ಇವತ್ತು ರಿಬೇಟ್ಸ್ಗಳಲ್ಲಿ ಅಂದ್ರೆ ನಮ್ಮ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಔಷಧ ಕೇಂದ್ರ. ಈ ಎಲ್ಲ ಕಾರ್ಯಗಳನ್ನು ಅವ್ರು ಮಾಡ್ಬೇಕಂತೇನಿಲ್ಲ. ಅವ್ರು ಶಾಸಕರಾಗಿ ಆರಾಮ್ ಬೆಂಗಳೂರಾಗ ಅವ್ರ ಹೆಣ್ಣು ಮಕ್ಕಳು ಕರ್ಕೊಂಡು ಇಲ್ಲಿ ಇಟ್ಕೊಂಡು ಆರಾಮ್ ಇರ್ಬೋದು. ಆದರೆ ಒಬ್ಬ ಶಾಸಕರಾಗಿ ನಾವು ನಮ್ಮಕ್ಕಿಂತ ಜನರಿಗೆ ಏನು ಕೊಟ್ಟಿವಿ ಅಂತಕ್ಕಂಥದ್ದು ಮುಖ್ಯ. ಒಬ್ಬ ಶಾಸಕನಾಗಿ ಈ ರಾಜ್ಯಕ್ಕೆ ಏನು ಕೊಟ್ಟಿವಿ, ಜನರಿಗೆ ಏನು ಕೊಟ್ಟಿವಿ, ಆರ್ಥಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಶೈಕ್ಷಣಿಕ. ಇವತ್ತು ಅವರು ಒಂದು ದೊಡ್ಡ ಒಳ್ಳೆ ಸ್ಕೂಲ್ ಕೂಡ ಮಾಡಿದ್ದಾರೆ. ನಾನು ಹೋಗಿ ನೋಡಿದ್ದೀನಿ, ಅವ್ರು ಇದ್ದಿಲ್ಲ, ನಾನು ಹೋಗಿ ನೋಡಿದ್ರೆ ಒಳ್ಳೆ ಮಾದರಿಯ ಸ್ಕೂಲ್ ಮಾಡಿದ್ದಾರೆ. ಇವತ್ತು ಅವರು ಇವೆಲ್ಲ ಸೇವೆ ಈ ದೇಶಕ್ಕೆ ಮಾಡಿದ್ದಾರೆ, ಈ ರಾಜ್ಯಕ್ಕೆ ಮಾಡಿದ್ದಾರೆ ಅಂದ್ರೆ ನಾವು ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ತೀವಿ. ಇಂಥವರು ರಾಜ್ಯದ ಮುಖ್ಯಮಂತ್ರಿ ಆದರೆ ಈ ರಾಜ್ಯ ಎರಡನೇ ಮಾತಿಲ್ಲ, ದೇಶ ಉಳಿದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ವಿಜಯಪುರ ನಗರ ಶಾಸಕ ಬಸವನಗೌಡ ಯತ್ನಾಳ್ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಹಾಂತೇಶ ಕಡಪಟ್ಟಿ, ಶ್ಯಾಮಸುಂದರ ಕರವ, ಲಕ್ಷ್ಮಣ ಗುರಂ, ಮಂಜುನಾಥ ಶೆಟ್ಟರ, ಇಳಕಲ್ ನಗರದ ಪ್ರಮುಖರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.